ಏನ್ ಕಮ್ಲಿ ದತ್ತು ತಗೊಂಬಿಟ್ಟು ಬಂದಿದ್ಯಂತೆ ಮಗುನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಹ್ಞೂ ಡಾಕ್ಟ್ರ ಮೊರೆ, ಎಲ್ರೂ ಹೇಳ್ತಿದ್ರು ನಿನ್ಗೆ ನಿಮ್ಮ ಅಮ್ಮೋದ್ಮೇಲೆ ನಿಂಗೆ ದಿಕ್ಕ್ಯಾರು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ನನ್ನ ಮಗಳೇ ನನಗೆ ದಿಕ್ಕಾಯ್ತಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಇವಳನ್ನೇ ನೀ ಸಾಕೊಂಬಿಟ್ರೆ ಹೆಂಗೋ ಆಯ್ತದಲ್ಲ. ಅದಕ್ಕೆ ನೀ ನಮ್ಮ ಅಮ್ಮ ಅವರು ಇವರೆಲ್ಲ ಮುನಿಸ್ಕೊಂಡವ್ರೆ ಶಾನೆ. ಮುನಿಸ್ಕೊಂಡ್ರೆ ಒಂದು 2 ದಿನ ಮುನಿಸ್ಕೊಂಡು ಆಮೇಕಿಂದ ಸೊರೈತಾರೆ ಅಂತ ಹೇಳ್ಬಿಟ್ಟು ನಾನೇ ದತ್ತು ತಗೊಂಬಿಟ್ಟು ಬಂದು ಸಾಕಣನಿ ಅಂತ ಸಾಕಂತ ಇವನಿ. ನಾನೇನು ಮದುವೆಗಿದ್ವಿ ಅಂತ ಏನೂ ಆಗಕ್ಕಿಲ್ಲ, ಸಾಕು ಈ ಮಗಿನ ಏನೇ ನೋಡ್ಕೊತೀನಿ. ಈಗ ಹಸುನ್ ಮೇಸನ ಅಂತ ಹೇಳ್ಬಿಟ್ಟು ಬಂದೆ, ಹಸುಗಳನ್ನ ಅಲ್ಬಿಟ್ಬಿಟ್ಟು ಈಗ ನೋಡಿ ಇಲ್ಲಿ ನಿಂತ್ಕೊಂಡಿವ್ನಿ. ಅಲ್ಲ ಮಗುನ ಬಿಸ್ಲಾಗೆ ಕರ್ಕೊಂಡ್ಬಿಟ್ಟು ಬಂದೆ, ಮನೆಗೆ ಇರಿಸ್ಕೋಬೇಕು ತಾನೇ. ನಮ್ಮ ಅಮ್ಮ ನೋಡ್ಕತ್ತದೆ ಅಂತ ಅನ್ಕಂಡೆ, ನಮ್ಮ ಅಮ್ಮಂಗೆ ಹೇಳ್ದೆ ಮಗನ್ ನೋಡ್ಕೊಳಮ್ಮ ಅಂದ್ರೆ ಕಂಡರ್ ಮಗುನೆಲ್ಲ ನಾನು ನೋಡ್ಕೊಳಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶಾನೆ ಜೋರ್ ಮಾಡ್ತು. ಅದಕ್ಕೆ ನೆನೆಯ ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ನಾನೇನೇ ನೋಡ್ಕೊಳ್ಳೋಣ ಅಂತ ಬಂದೆ. ಇನ್ನೇನು ಹಸುನು ನೋಡ್ಕೋಬೇಕು, ಹಂಗೆ ಏನಿಯ ಹೊಲದ ಕಡೆ ನೋಡ್ಕೋಬೇಕು, ಮಗನ್ ನೋಡ್ಕೋಬೇಕು. ಏನೋ ಸ್ವಲ್ಪ ದೊಡ್ಡೊಳಗ ತನಕ ನೋಡ್ಕೋತೀನಿ, ಆಮೇಲೆ ಹೆಂಗೋ ಬೆಳ್ಕೊಂಡು ಹೋಯ್ತಾಳೆ. ಹ್ಞೂ ಸರಿ ಬಿಡು ಆಯ್ತು. ನಾನೇನಾದ್ರೂ ಕರ್ಕೊಂಡೋಗಿ ಮನೆ ಹತ್ರ ನೋಡ್ಕೊಂಡ್ಲಾ? ಬ್ಯಾಡ ಡಾಕ್ಟ್ರ ಮೊರೆ, ಪಾಪ ನಿಮ್ಗುನ್ವೆ ಶಾನೆ ಕೆಲಸ ಇರ್ತದೆ, ನಿಮ್ಗೇನು ಹೊಸಿ ಕೆಲಸ ಇರ್ತದ? ನಿಮ್ಗುನ್ನು ಪಾಪ ನೀವು ಮಗನ್ ನೋಡ್ಕೋಬೇಕು, ಆಮೇಕಿಂದ ಹೊಲ್ತಕ್ಕೆ ಹೋಗ್ಬೇಕು, ನೀವು ಹೋಗ್ತಿರ್ತೀರ ಡಾಕ್ಟ್ರು ಅಥವಾ ಆಸ್ಪತ್ರೆಗೆ ಹೋಯ್ತಿರ್ತೀರ, ನಿಮ್ಗೇನು ಹೊಸಿ ಕೆಲಸ ಇದ್ದತೆ. ಹೋಗಿ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಸರಿ ಹಂಗಾದ್ರೆ ಒಳ್ಳೆ ಕೆಲಸ ಏನಿಯ ಮಾಡಿದ್ಯಾ. ಈ ಹಳ್ಳಿಗಳ ಕಡೆ ಈ ಥರ ಎಲ್ಲ ದತ್ತು ತಗೊಂಬಿಟ್ಟು ಬರೋದೇನೇ ಕಡಿಮೆ, ಅಂಥದ್ರಾಗ ದತ್ತು ತಗೊಂಬಿಟ್ಟು ಬಂದಿದ್ದೀಗ ಅಂತಂದ್ರೆ ಏನೇ ಮೆಚ್ಕೊಂಡ್ಲೇಬೇಕು. ಏನೋ ಅಂತ ಇಂತೂ ಒಳ್ಳೆ ಕೆಲಸ ಮಾಡಿದ್ಯಲ್ಲ, ಸಾಕು ಬಿಡು, ನನಗಂತೂ ಖುಷಿ ಆಯ್ತು. ಸರಿ ಡಾಕ್ಟ್ರ ಮೊರೆ. ಏಯ್ ಇದ್ಯಾಕೆ ಮೇಯ್ಯದ್ ಬಿಟ್ಬಿಟ್ಟು ನಿನ್ ಕಡೈತೆ? ಏಯ್ ನಡಿ ನಡಿ, ಇದಕ್ಕೆ ನೀರ್ಗಿರ ಏನೋ ಕುಡಿಯಕ್ಕೆ ಏನೋ ಇಕ್ಬೇಕು. ನಾವು ಬ್ಯಾಸ್ಗೆ ಬಿಸಿಲು ಶಾನೆ, ನಮ್ಗೆ ಎಷ್ಟು ಬಾಯರ್ಕೆ ಆದ್ರೆ ಇನ್ನ ಅವಕ್ಕಿನ ಎಷ್ಟು ಬಾಯರ್ಕೆ ಇಕ್ಬೇಡ, ಆಗ್ಬೇಡ ಏಳು. ಯಾಕಕ್ಕ ಹಿಂಗ್ ಸಪ್ಕಿದೀಗ? ಏನಾಯ್ತು? ಏನೋ ಪ್ರಾಬ್ಲಮ್ ಏನು? ಅಯ್ಯೋ ಇರೋಳೊಬ್ಳು ಮಗಳು ಮದುವೆ ಮಾಡ್ಕೊಂಡು ಸಂದಕ್ಕಿತ್ತಾಳೆ ಅಂತ ಹೇಳ್ಬಿಟ್ಟು ನಾನು ಏನೇನೋ ಆಸೆ ಇಟ್ಕೊಂಡಿದ್ರೆ ಎಲ್ಲನೂ ಹಾಳಾಗೋಯ್ತು. ಈ ಮನೆಯಲ್ಲಿ ನನ್ನ ಮಾತು ಕೇಳೋದು ಬಿಟ್ಬಿಟ್ಟು ಯಾವುದೋ ದತ್ತು ಮಗು ಅಂತ ಹೇಳ್ಬಿಟ್ಟು ಕಂಡೋರ್ ಮಗುನ ತಕೊಂಬಿಟ್ಟು ಬಂದು ಮನೆಗೆ ಇಕ್ಕೊಂಡವಳೆ. ನನಗೆ ನನ್ನ ಮಗಳಿಗೂ ಮದುವೆ ಆಗ್ಬಿಟ್ಟು ಮಗು ಆಗಬೇಕು ಅಂತ ಹೇಳ್ಬಿಟ್ಟು ಬೋಲಾಸೆ ನನಗಂತೂ. ಬೇಕಾದ್ರೆ ಈ ಮಗನೂ ಇಕ್ಕೊಂಡು ಬೇಕಾದ್ರೆ ಮದುವೆ ಆಗಿ ಇನ್ನೊಂದು ಮಗು ಮಾಡ್ಕೊತೀನಿ ಅಂದ್ರೂ ಖುಷಿನೇನಿಯ ಇಲ್ವಂತೆ. ಇನ್ನು ಜೀವಮಾನದಾಗೆ ಮದುವೆನೂ ಆಗಂಗಿಲ್ವಂತೆ, ಏನೂ ಆಗಲ್ವಂತ ಅವಳು ಹಿಂಗೆ ಇತ್ತಾಳಂತೆ. ಎಷ್ಟು ಬೇಜಾರಾಯ್ತದ ಗೊತ್ತಾ? ಹೀರೋಳೊಬ್ಳು ಮಗಳು, ಅವಳು ಹಿಂಗಾಗೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆಲ್ಲ ಉರಿತದೆ. ರಾತ್ರೆಲ್ಲ ಕುಂತರು ನಿಂತರು ನಂಗಂತೂ ನಿದ್ದೆ ನೆನೆಯ ಬರೋಕ್ಕಿಲ್ಲ ಕಣಕ್ಕ. ಬೇಜಾರಾಯ್ತದೆ ನಂಗಂತೂ. ಏನು ಮಾಡೋದು ಏನು ಕಥೆಯೋ. ಯೋಚನೆ ಮಾಡ್ಕೊಂಡು ಈಗ ನೋಡು ಸುಮ್ಮನೆ ಓಡಾಡ್ತೀವಿ ನಾನಂತೂ. ಅಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತೀಗ? ಮಗನ ಎತ್ಕೊಂಡು ಹೋಗ್ಬಿಟ್ಟು ಯಾರಿಗನ ಕೊಟ್ಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಇಲ್ಲಿ ನಮ್ಮ ಪಕ್ಕದೂರಾಗೆ ಏನು ಅನಾಥಾಶ್ರಮ ನಡೆಸ್ತಾರೆ ಒಬ್ಬರು, ಇವರು ಒಬ್ಬ ಅಮ್ಮ ಅನ್ನಿಸ್ತದೆ ಯಾರು, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಮಗನ ಕೊಟ್ಬಿಟ್ರೆ ನಮ್ದೆಲ್ಲ ಹಿಂಗೆ ತಂದ್ಬಿಟ್ಟು ಹಿಂಗೆ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಆ ಅಮ್ಮ ಹೆಂಗೋನು ಎತ್ಕೊಂಡೋಗ್ಬಿಟ್ಟತ್ತಾಗೆ ಎಲ್ಲೋ ಆಶ್ರಮ ಬಿಡ್ತಾಳಂತೆ ತಗೊಂಡೋಗ್ಬಿಟ್ಟು. ಆಶ್ರಮಗಳು ಎಲ್ಲ ಬೇಜಾನವಂತೆ. ಆ ಥರ ಮಾಡ್ಬಿಡ್ಬೇಕು ನೀನು. ಏನು ಈಗ ಮಗುನ ಎತ್ಕೊಂಡೋಗ್ಬಿಟ್ಟು ಆ ಅಮ್ಮಂಗೆ ಕೊಟ್ರೆ ಆ ಅಮ್ಮ ಎತ್ಕೊಂಡೋಗ್ಬಿಡ್ತಾಳ? ಹ್ಞೂ ಕಣಕ್ಕ ಎತ್ಕೊಂಡು ಹೋಯ್ತಾಳೆ. ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಮತ್ತೆ ಇಕ್ಕೊಂಡ್ತಾನೆ ಏನು ಮಾಡ್ತೀಗ? ನಿಂಗೆ ಇಷ್ಟ ಇಲ್ಲ ತಾನೇ ಮಗ, ಮತ್ತೆ ಇಕ್ಕೊಂಡು ಏನು ಮಾಡ್ತೀಗ ಹೇಳು? ಇಷ್ಟ ಇಲ್ದಿರೋ ಮಗನ ನಿನಗೆ ಇಷ್ಟ ಇಲ್ಲ ಅಂದರೆ ಒತ್ಕೊಂಡೋಗಿ ಕೊಡೋಗು. ಅಯ್ಯೋ ಇದೊಂದು ಸಹಾಯ ಮಾಡ್ತೀಗ? ಆ ಅಮ್ಮ ಯಾರು ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ನಿನಗೆ ಸಂದಾಗ ಗೊತ್ತು ಅಂತಂದರೆ ನನ್ನ ಮಗನ ಎತ್ಕೊಂಬಿಟ್ಟು ಬರ್ತೀನಿ, ಹೆಂಗಾರ ಮಾಡ್ಬಿಟ್ಟು ಆ ಮಗನ ತಗೊಂಡೋಗ್ಬಿಟ್ಟು ಪ್ಲೀಸ್ ಮಗನ ಎತ್ಕೊಂಡೋಗ್ಬಿಟ್ಟು ಹೆಂಗಾರ ಮಾಡಿ ಆ ಅಮ್ಮಂಗೆ ಕೊಟ್ಬಿಡ್ತೀಗ. ನಾನು ಗೊತ್ತಿನ ಜೊತೆಗೆ ನೀನು ಆ ಅಮ್ಮ ಯಾರು ಅಂತ ತೋರಿಸು ಸಾಕು, ನಾನೇ ತಗೊಂಡೋಗ್ಬಿಟ್ಟು ಹೆಂಗೋನು ಕೊಟ್ಬಿಡ್ತೀನಿ. ಸರಿ ಆಯಿತು. ಆದರೆ ನಿನ್ನ ಮಗಳು ಸುಮ್ಮನೆ ಆಮೇಕಿಂದ ನಮ್ಮ ಜಗಳಗಿಗಳು ಬಿದ್ದುಬಿಟ್ರೆ ಅಂತ ಭಯ. ನೀನು ಹೆಂಗೋ ಸುಮ್ಮನೆ ಬಿಡ್ತಾಳೆ. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅಂತ ಗೊತ್ತಾದರೆ ನಾನು ಸುಮ್ಕೆ ಬಿಟ್ಟೋಳೆ. ನಾನು ನಿನ್ನ ವಿಷಯ ಹೇಳಿದ್ರೆ ತಾನೇ ನಿನ್ನ ಸುಮ್ಮನೆ ಬಿಡೋದು ಎಲ್ಲನೂ. ನಾನು ನಿನ್ನ ವಿಷಯ ಏನು ಹೇಳೋಕ್ಕಿಲ್ಲ, ನನ್ನ ಪಾಡು ನಾನು ಸುಮ್ಕೇನೇ ಇರ್ತೀನಿ. ಏನಕ್ಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಹೋಗು ಅಂತ ಹೇಳ್ತೀನಿ ಅಷ್ಟೇ ನಿನಯ, ಸರಿನಾ? ಇದೊಂದೇ ಒಂದು ದಾರಿ ತೋರಿಸ್ಬಿಡು. ಹೆಂಗೋ ಮಗನ ಎತ್ಕೊಂಡೋಗ್ಬಿಟ್ಟು ಅಮ್ಮಂಗೆ ಕೊಟ್ಬಿಟ್ರೆ ಆಶ್ರಮಕ್ಕೆ ಮತ್ತೆ ಕೊಟ್ಬಿಡ್ತಾಳೆ. ನನಗೂ ಸಾಕಾಗೋಗ್ಬಿಟ್ಟೈತಿ ಆ ಮಗನ ಕಂಡ್ರೆ ನನಗೆ ಇಷ್ಟ ನಿನಯ ಇಲ್ಲ ದೇವ್ರಣೆಗೂ. ಈಗ ಮಗನ ಎತ್ಕೊಂಬಿಟ್ಟು ಬರ್ತೀನಿ, ಆ ಅಮ್ಮನ ಕರೆಸ್ಬಿಟ್ಟು ಮಗನ ಕೊಟ್ಬಿಡ್ತೀಗ. ಸರಿ ಬಾ, ನನ್ನ ಸಸೆತಾಗ ನಂಬರ್ ಐತೆ ಅಮ್ಮಂದು, ಇಸ್ಕೊಂಡು ಇಲ್ಲೆಲ್ಲ ನಾವು ಊರಾಚೆ ಕರ್ಸಿದ್ರೆ ಬತ್ತಾಳೆ ಇಲ್ಲಿಗೆ ನಿನಗೆ. ಬಂದು ಆಮೇಕಿಂದ ಕರ್ಕೊಂಡ್ಬಿಟ್ಟು ಹೊಂಟೋಯ್ತಾಳೆ. ಏನೋ ಒಂಚೂರು ದುಡ್ಡು ಗಿಡ್ಡು ಏನಾರ ಕೊಡು, ತಗೊಂಡೋಗ್ಬಿಟ್ಟು ಅಲ್ಲಿ ಎಷ್ಟು ದೂರ ನೀನಿಯ ಬಿಟ್ಬಿಟ್ಟು ಬರ್ಬೇಕಲ್ಲ, ಒಂದು 5,000 ಎಷ್ಟನ ಕೊಡ್ಬೇಕು ಅವಳಿಗೆ. ಕೊಟ್ಟರೆ ತಗೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾಳೆ, ಇಲ್ಲ ಅಂದರೆ ಇಲ್ಲ. ಓ ಹೌದೇ, ಆಯ್ತಾಗ. ನಮ್ಮ ಮಗ ಏನಲ್ವಲ್ಲ, ಆಶ್ರಮಕ್ಕೆ ಸೇರ್ಸೋದಷ್ಟೇ ಮಗನ. ಇಲ್ಲ ಆಯಮ್ಮನು ಆಶ್ರಮದಾಗ ಕೆಲಸ ಮಾಡ್ತಾಳೆ, ಅನಾಥಾಶ್ರಮದಾಗೆಲ್ಲ ಕೆಲಸ ಮಾಡ್ತಾಳೆ. ಆಯಮ್ಮನೂ ಮಕ್ಕಳನ್ನೆಲ್ಲ ನೋಡ್ಕೊತಾಳೆ. ನೋಡ್ಕೊಂಬಿಟ್ಟು ಏನೋ ಇದು ಮಾಡ್ತಾಳೆ. ಎಷ್ಟೊಂದು ಜನ ಅಲ್ಲಿ ಇಲ್ಲಿ ಆದಿ ಬಿದಿನಾಗ ಸಿಕ್ಕಿರೋ ಮಕ್ಕಳನ್ನೆಲ್ಲ ತಗೊಂಡೋಗ್ಬಿಟ್ಟು ಆಶ್ರಮದಾಗೆಲ್ಲ ಇಕ್ಬಿಟ್ಟು ನೋಡ್ಕೊತಾರಂತೆ. ಸರಿ, ನನ್ನ ಮಗಳ ಹತ್ರ ನೈಯಸ್ ಮಾಡ್ಬಿಟ್ಟು ಹೆಂಗಾರು ಇಸ್ಕೊಂಬಿಟ್ಟು ಬರ್ತೀನಿ. ನೀನು ಅಲ್ಲಿ ಕರ್ಸಿರು ಫೋನ್ ಮಾಡ್ಬಿಟ್ಟು ಸರಿ ನಾ ಎತ್ಕೊಂಬಿಟ್ಟು ಬರ್ತೀನಿ ಅಲ್ಲಿಗೆ. ಸರಿ, ಆದರೆ ನನ್ನ ನಿಶ್ಚಯ ಮಾತ್ರ ಬರಬಾರ್ದು ಆಮೇಕಿಂದ. ನಾನು ಹಿಂಗೆ ಹೇಳ್ಕೊಳಿಸ್ದೆ, ನಾನು ಹಿಂಗೆ ಮಾಡಿದೆ ಅಂತ ನನ್ನ ನಿಶ್ಚಯ ಮಾತ್ರ ಬರಬಾರ್ದು, ಈಗಲೇ ಹೇಳಿದ್ದೀನಿ. ಛೇ ನನ್ನ ಮಗಳು ನೀನು ನಿಶ್ಚಯ ಹೇಳೋಕ್ಕಾಯ್ತದೇನಕ್ಕ? ನೀನು ನಿಶ್ಚಯ ಏನು ಹೇಳೋಕ್ಕಿಲ್ಲ ಬಿಡು. ನಾನು ಗ್ಯಾರಂಟಿ.
ಸರಿ ಹಂಗಾದ್ರೆ ಆ ಹೊಲ್ದ ಹತ್ರ ಕೇಳಿರ್ತೀನಿ, ಎತ್ಕೊಂಬಿಟ್ ಬಾ. ಸರಿ ಕಣಕ್ಕ, ಆಯ್ತು. ಮಗಳೇ, ಅಲ್ಲೋಡು ಹಸು ಪಾಪ ನೋಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿನ್ಗೆ ಇದೇ ಹಸು ಪಾಪಂದ್ರಾಗೇನೆ ಹಾಲು ಕರೆದ್ಬಿಟ್ಟು ಎಲ್ಲನೂ ಕುಡ್ಸೋದು. ಲಡು ಕರಿ, ಬಾ 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 ಬಾ, ಹಸು ಪಾಪ ಬಾ 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 ಅಂತ ಕರಿ. ಬಾ ಬಾ ಅನ್ನು, ಬತ್ತದೆ ನೋಡೋದು. ಅಲ್ಲೋಡು ಕೆಳಗಡೆ ಕರು ಪಾಪ ಎಷ್ಟು ಚೆನ್ನಾಗೈತೆ. ಹಂಗೆ ನೀನು ಕರಿಬೇಕು. ಪಾಪ ನಿಂಗೆ ಸ್ಯಾನೆ ಬಿಸಿಲಾಯ್ತಾಯ್ತಲ್ವಾ, ನಾಳೆಯಿಂದ ನೆಳ್ಳು ಕರ್ಕೊಂಡೋಗಿ ತಿನ್ಬಿಡು. ಅಲ್ಲೆಲ್ಲ ಕರ್ಕೊಂಡೋಗಿ ನಿನ್ನ ಕೂರಿಸ್ಕತ್ತೀನಿ ಮಗಳೇ. ಬಾ, ಹಂಗೆ ನಿಧಾನಕ್ಕೆ ಬಾ 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 ಅಂತ ಕರಿ. ಅಂಬಾ ಅಂತ ಕರಿ, ಬತ್ತದೆ. ಏ ಕಮ್ಲಿ, ಆ ಮುಗಿನ ಹಿಂಗೇನೇನ್ ಬಿಸ್ಲಾಗ ಎತ್ಕೊಳ್ಳೋದು? ಮುಗಿಗೆ ನೆತ್ತಿ ಸುಡಾಕಿಲ್ವಾ? ಓ, ನೀನೇನಮ್ಮ? ಏನೇನ್ ಮಾಡಕ್ಕಾಯ್ತದೆ ಮನೆನಾಗೆ? ಯಾರು ನೋಡ್ಕೊತಾರೆ ನಮ್ಮ ಮಗನ? ನಿನಗಂತೂ ಮಗುನ್ ಕಂಡ್ರೆ ಏನೇ ಆಗಕ್ಕಿಲ್ಲ, ನೀನಂತೂ ನೋಡ್ಕೊಳಕ್ಕಿಲ್ಲ. ಅದಕ್ಕೆ ನೀಯ ಇನ್ನೇನು ಮಾಡೋಕ್ಕಾಯ್ತದೆ? ನಾನೇ ನೋಡ್ಕೋಬೇಕಲ್ಲ. ನಿನಗೆ ಅನಾಥ ಮಕ್ಕಳು ಕಂಡ್ರೆ ನಿನ್ಗೆ ಆಗಕ್ಕಿಲ್ಲ. ನಿನಗೆ ನನ್ನ ಮಗುನೇ ಆಗಬೇಕು. ನಾನು ಈ ಜನ್ಮದಾಗ ಮದುವೆ ಮಾಡ್ಕೊಳಕ್ಕಿಲ್ಲ. ಈ ಮಗಳನ್ನೇ ನನ್ನ ಮಗಳು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಸರಿನಾ? ಎಷ್ಟು ಚೆನ್ನಾಗಿ ಹೊಂದ್ಕೊಂಡವಳು ನೋಡಿ ನನಗೇನೇನಿಯ. ಅದಕ್ಕೇನೆ ನೋಡು, ಮಗುನ ಅಲ್ಲಿ ಇಲ್ಲಿ ಎತ್ಕೊಂಡು ಹೆಂಗೋ ಕಷ್ಟಪಟ್ಬಿಟ್ಟು ನಾನು ಸಾಕ್ತೀನಿ ಬಿಡಮ್ಮ. ನೀನೇನು ತಲೆ ಕೆಡಿಸ್ಕೋಬೇಡ. ಸರಿನಾ? ನನಗೇನು ಮಗುನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ. ನನಗೆ ನಿನ್ನ ಮಗು ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ನೀನು ಮದುವೆ ಮಾಡ್ಕೊಂಡಿದ್ದಂಗೆ ಇನ್ನೆಲ್ಲಿ ಹಿಂಗೆ ಇದ್ಬಿಡ್ತೀಗೋ ಅಂತ ಹೇಳ್ಬಿಟ್ಟು ಟೆನ್ಷನ್ಗೆ ಹಂಗೆ ಹೇಳ್ತೀನಿ ಅಷ್ಟೇನಿಯ. ಮಕ್ಕಳನ್ನ ಕಂಡ್ರೆ ನನಗೇನು ದ್ವೇಷನ? ನೋಡಮ್ಮಿ, ನಿನಗೂ ಒಂದು ಮದುವೆ ಆಗಿ ನಿನಗೂ ಒಂದು ಮಗ ಅಂತ ಆದರೆ ಹೆಂಗೋ ಎಲ್ಲನೂ ನಾನು ನೆಮ್ಮದಿಯಾಗಿರ್ತೀನಿ. ನಿನಗೂ ಗಂಡ ಮಗು ಎಲ್ಲ ಇರ್ತಾರೆ. ಹೆಂಗೋ ಇರೋಳೊಬ್ಳು ಮಗಳಪ್ಪ ಸಂದಕವಳೆ ಅಂತ ನಾನು ಅನ್ಕೋತೀನಿ. ನೀನು ಅದು ಬಿಟ್ಬಿಟ್ಟು ಹಿಂಗೆ ಯಾಕೆ ಅಂತ. ಅಯ್ಯೋ ಅಮ್ಮ, ನೀನು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ. ಹಂಗ್ಯಾಕೆ ಹಿಂಗ್ಯಾಕೆ ಅಂತ ಹೇಳಿ ನನ್ನ ಮದುವೆ ಅಂತೂ ಆಗಕ್ಕಿಲ್ಲ. ನೋಡು, ಇವಳೇ ನನ್ನ ಮಗಳು, ಮುದ್ದಾದ ಮಗಳು. ಇವಳನ್ನ ನಾನು ಸೂಪರಾಗಿ ನೋಡ್ಕೊತೀನಿ. ಇವಳನ್ನ ಈ ಸ್ಕೂಲಿಗೆ ಕಳಿಸ್ತೀನಿ, ಸಂದಾಗ ಓದಿಸ್ತೀನಿ. ಇವಳನ್ನೂ ಡಾಕ್ಟ್ರು ಮಾಡಿಸ್ತೀನಿ. ನಾನಂತೂ ಓದಿಲ್ಲ, ಇವಳನ್ನ ಓದಿಸ್ತೀನಿ. ಗಂಡು ಮಕ್ಳಿಗಿನ ಹೆಣ್ಣು ಮಕ್ಳು ಎಷ್ಟೋ ವಾಸಿ ಸುಮ್ಕಿರಮ್ಮ. ನೋಡು, ನಿಂಗೆ ಇಷ್ಟ ಇಲ್ಲ ಅಂದರೆ ನಿನ್ನ ಮಗುನ ಮುಟ್ಲೇ ಬೇಡ. ಮಗುದೆಲ್ಲ ನಾನೇ ನೋಡ್ಕೊತೀನಿ. ಸರಿನಾ? ನಿನಗೆ ನಾನು ಮಗಳು ತಾನೆ, ನನ್ನ ಜೊತೆ ಚೆನ್ನಾಗಿರು. ನನ್ನ ಮಗಳ ಜೊತೆ ನೀನೇನು ಚೆನ್ನಾಗೇ ಇರಬೇಡ, ನಾನೇ ನೋಡ್ಕೊತೀನಿ. ಸರಿ, ಮಗನ್ ಕೊಡಿಲಿ. ಎಷ್ಟೊತ್ತು ಅಂತ ಬಿಸ್ಲಾಗೆ ನೀ ಎತ್ಕೊಂಡಿದ್ಯಾ? ಹೊಸ ನೋಡ್ಕೋಬೇಕು, ಇವಳನ್ನ ನೋಡ್ಕೋಬೇಕು, ಹೊಲ್ತಾಕ್ ಹೋಗ್ಬೇಕು. ಹಿಂಗೇನು ಹೊಸಿ ಕೆಲಸ ಇರ್ತದ? ಕೊಡಿಲಿ, ನಾನೇ ಮಗಿನ ನೋಡ್ಕೋತೀನಿ. ಏನು ನೀನು ನೋಡ್ಕೊಂತೀಯ ಮಗುನ? ಇವತ್ತು ಸೂರ್ಯ ಯಾವ ಕಡೆ ಉಟ್ಬಿಟ್ಟವನೋ ಏನೋ. ಅಯ್ಯೋ ಅಲ್ವೇ, ನನಗೆ ನಿನ್ನ ಮೇಲೆ ಬೇಜಾರಾಯ್ತು ಅಷ್ಟೇನಿಯ. ಕೊಡು ಮಗುನ. ಸ್ವಲ್ಪ ನಾನು ಎತ್ಕೊಂಡು ಮಂತ ಕರ್ಕೊಂಡೋಗಿ ಅಲ್ಲೇ ಆಟ ಆಡಿಸ್ತಿರ್ತೀನಿ. ಹೊಸ ನೋಡ್ಕೊಂಡು ಸರ್ನ ಬಂದ್ಬಿಡು. ಸರಿನಾ? ನೀನು ಬಿಸ್ಲಾಗೆ ಇದು ಮಾಡ್ಕೊಂಡು ಮಗಿನೂ ಬಿಸ್ಲಾಗಿ ಇಸ್ಕೊಂಡು ಯಾಕೆ ಆ ಸ್ವಲ್ಪ ಹೊತ್ತಿಗೆ ನೀಯ ಗೊಳೋ ಅಂತ ಆಮೇಕಿಂದ ಒಳಗೆ ಶುರು ಮಾಡ್ತದೆ. ಆಟ ಸಾಮಾನೆಲ್ಲ ತಂದಾಕಿದೀಗಲ್ಲ, ಆಟ ಆಡಿಸ್ಕೊಂಡು ಕೂರಿಸ್ಕೊತೀನಿ. ಕೊಡಿಲಿ ಸುಮ್ಕೆನೆ ನೀಯ. ಸರಿ ತಗೊಳಮ್ಮ, ಹುಷಾರಾಗಿ ನೋಡ್ಕೊ ತಗ. ಅವಳಿಗೆ ಸರಿ ತಿನ್ನಿಸ್ಬೇಕು, ಸರಿ ತಿನ್ನಿಸ್ಬಿಡು. ನಾನೇನು ಮಗಿನ ಸಾಕೇ ಇಲ್ಲ, ನಾನೇ ನೋಡೇ ಇಲ್ಲ ನಂಗೆ ಹೇಳ್ತಾಳೆ. ನನಗೆ ಮಗನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೇನೆ. ನನಗೂ ಮಗಿನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಸಾಕಬೇಕು ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು. ನಾನು ನೋಡ್ಕೊತೀನಿ ಬಿಡು. ಸರಿನಾ? ಸರಿ ಕಣಮ್ಮ, ಆಯಿತು. ಸರಿ ಹೋಗಿ ಕ್ಯಾಮೆ ನೋಡ್ಕ. ನೀನು ಸಂಜೆ ಆಯ್ತದೇನೋ ಬರೋಕ್ಕೆ, ಅಷ್ಟೊತ್ತಿಗೆ ಮುಗಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ. ಸರಿ ಕಣಮ್ಮ, ಆಯಿತು. ಹಬ್ಬ ಸದ್ಯ ನಮ್ಮ ಅಮ್ಮನೂ ಮಗ ನೋಡ್ಕೊತೀನಿ ಅಂತ ಹೇಳ್ತಲ್ಲ, ಸಾಕು. ದಿನ ನೋಡ್ಕೊಬಿಟ್ರೆ ಮಗುನ ನಾನು ಹೆಂಗೋ ಇಲ್ಲೆಲ್ಲ ಕೆಲಸ ನೋಡ್ಕೊತೀನಿ. ಸ್ವಲ್ಪ ದೊಡ್ಡಳಾಗ ತನಕ ನೋಡ್ಕೊಂಡ್ರೆ ಸಾಕು. ಆಮೇಲೆ ನಾನೇ ಹೆಂಗೋ ಆದಷ್ಟು ಕದೆ ರೆಡಿ ಆಯ್ತದೆ, ಒಯ್ತದೆ. ಏನು ಬೇಕೋ ಕೊಡಿಸ್ಬೋದು. ಇನ್ನೊಂದು 2 ಜೊತೆ ಬಟ್ಟೆ ತಗೊಂಬಿಟ್ಟು ಬರ್ಬೇಕಪ್ಪ ಮಗುಗೆ ಹೋಗ್ಬಿಟ್ಟು. ಹೊಸ ನೋಡ್ಕೊಂಡು ಹೋಗೋಣ. ಅಲ್ಲಿ ಕೆರೆ ತಕೋದ್ರೆ ಹುಸಿ ನೀರನ್ನ ಕುಡಿತವೆ. ಇಲ್ಲೇ ಪಾಪ ಬಿಸ್ಲಾಗ ನಿಲ್ಲಿಸ್ಕೊಂಡು ನಾನು ನೋಡು. ಏಯ್ ನಡೀರಿ. ಎಲ್ಲಕ್ಕ ಇಷ್ಟೊತ್ತಾದ್ರೂ ಬರಲೇ ಇಲ್ಲ? ಇಲ್ಲ ಕಣಮ್ಮಿ, ಬತ್ತೀನಿ ಅಂತ ಹೇಳಿದ್ಲು. ಬತ್ತಾಳಿರು. ಕರ್ಕೊಂಬಿಟ್ಟು ಬರಕ್ಕೆ ಹೋಗೋಳೆ. ಒಂದು 2 ನಿಮಿಷ ಅಷ್ಟೇನಿಯ, ಬತ್ತಾಳೆ. ಅವಾಗಿಂದ ಕಾಯ್ತಾನೆ ಇದ್ದೀನಿ ನಾನಂತೂ. ಬರಲ್ಲ ಮಾಡಲ್ಲ ಏನಿಲ್ಲ. ಎಷ್ಟೊತ್ತು ಅಂತ ಕಾಯ್ಬೇಕು ಹೇಳು? ಅಯ್ಯೋ, ನಾನು ತಿರುಗಿ ಬೆಂಗ್ಳೂರ್ಗನ ಕರ್ಕೊಂಡು ಹೋಗ್ಬೇಕು. ಅಕ್ಕ, ಈಗ ಬಂದ್ಲು. ಈ ಮಗು ನಮ್ಮ ಹಸ್ರ ಮುದ್ದೆ ಅಲ್ವಾ? ನಿಮ್ಮ ಹಸ್ರ ಮುದ್ದೆ ನೀವು ಮಗುನ. ಈಗ ಇವ ಅಮ್ಮನ ಮಗಳು ದತ್ತು ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದ್ರು. ಇವ್ರ ಮಗಳು ಕಮಲಿ ಅಂತ ಹೇಳ್ಬಿಟ್ಟು ದತ್ತು ತಗೊಂಬಿಟ್ಟು ಬಂದ್ಲು. ಅದಕ್ಕೇನಿಯ ಈಗ ಇವ್ರಮ್ಮ ವಾಪಸ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಬಂದೈತಿ. ಇಷ್ಟ ಇಲ್ವಂತೆ ಸಾಕಳಕ್ಕೆ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಮಗುನ? ನಿಮಗೆ ಬೇಕಾದಾಗ ಕರ್ಕೊಂಡ್ ಬರಕ್ಕೆ, ಬೇಡ ಅಂದಾಗ ಬಿಟ್ಟು ಬರಕ್ಕೆ ಏನ್ ಅನ್ಕೊಂಡಿದ್ದೀರಕ್ಕ ನೀವು? ಮಗಿನೇನು ಆಟಾಡೋ ಸಾಮಾನು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟೋ ಅನಾಥ ಮಕ್ಕಳಿಗೆ ಒಂದು ಜೀವನ ಕೊಡಿಸ್ಬೇಕು ಅಂತ ನಾವು ಒದ್ದಾಡ್ತಾ ಇರ್ತೀವಿ. ಆದರೆ ನೀವು ನೋಡಿ, ಮಗುಗೆ ಆಸೆ ತೋರಿಸ್ಬಿಟ್ಟು, ಅಪ್ಪ ಅಮ್ಮನ ಪ್ರೀತಿ ತೋರಿಸ್ಬಿಟ್ಟು, ಇವಾಗ ನೋಡಿದ್ರೆ ವಾಪಸ್ ಕರ್ಕೊಂಡ್ಬಿಟ್ಟು ಬಂದು ಸಾಕಳಕ್ಕಾಗಲ್ಲ ಅಂತ ಬಿಡ್ತಾ ಇದ್ದೀರಾ? ಮತ್ತೆ ಅವಳಿಗೆ ಬುದ್ಧಿ ಇರ್ಲಿಲ್ವಂತ? ಮಗುನ ನೋಡ್ಕೊಳಕ್ ಯೋಗ್ಯತೆ ಇಲ್ದಿರೋಳು ಮಗುನ ಏನಕ್ಕೆ ಮತ್ತೆ ಕರ್ಕೊಂಡು ಹೋಗ್ಬೇಕಿತ್ತು? ಇಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಮಾಡ್ತೀನಿ ಅಂತ ಆಶ್ರಮದಿಂದನೇ ನೀಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಇವಾಗ 2 ದಿನಕ್ಕೆ ಸಾಕಾಗ್ಬಿಡ್ತಂತ. ಏನು ಮಗುನ ಆಟಾಡ ಗೊಂಬೆ ಮಾಡ್ಕೊಂಡ್ಬಿಟ್ಟವ್ರ? ಸಾಕಾಗಿ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಮಗುನ ಏನಕ್ಕೆ ತಗೋಬೇಕು? ಅಪ್ಪ ಬಾಬಾ, ಹೆಂಗೋ ಆಶ್ರಮದಾಗೆ ಚೆನ್ನಾಗೇನೇ ಬೆಳೀತಿರ್ತವೆ ಮಕ್ಕಳು. ಬಂದ್ಬಿಟ್ಟು 2 ದಿನ ಪ್ರೀತಿ ತೋರಿಸ್ತೀವಿ ಅಂತ ನೋಡ್ಬಿಡೋದು, ಆಮೇಲೆ ಎಲ್ಲ ವಾಪಸ್ ಕೊಟ್ಬಿಡೋದು. ಅದೇನು ಬಾಳು ಅಂತ ಬಾಳ್ತಿರೋ ನೀವಂತೂ. ಹಬ್ಬ ಬಾಬಾ, ಛೇ, ನೆನೆಸ್ಕೊಂಡ್ರೆ ಏನಿಯಾ ಬೇಜಾರಾಯ್ತಾಯ್ತು ನನಗಂತೂ. ಕೊಡಿ ಮಗುನ, ನಾನು ಕರ್ಕೊಂಡು ಹೋಗ್ಬಿಟ್ಟು ನಾನು ಹೆಂಗೋ ಸಾಕತ್ತೀವಿ.
ಅಯ್ಯೋ, ನನ್ನ ಮಗಳು ಇಷ್ಟಪಟ್ಟೇನೆ ತಗೊಂಬಿಟ್ಟು ಬಂದಿರೋದು ಮಗುನ, ಇಷ್ಟಪಟ್ಟೇನೆ. ಆದ್ರೆ ಆದ್ರೆ ನನಗೆ ಇಷ್ಟ ಇಲ್ಲ ಅಷ್ಟೇನೆಯ ಮಗು. ನನ್ನ ಮಗಳಿಗೂ ಮದುವೆ ಆಗಲಿ, ಮದುವೆ ಆಗ್ಬಿಟ್ಟು ನನ್ನ ಮಗಳಿಗೂ ಹೆಂಗೋನು ಒಂದು ಒಳ್ಳೆ ಮಗು ಆಗಲಿ, ಮದುವೆ ಆಗಲಿ ಅನ್ನೋದು ನನ್ನ ಆಸೆ. ಈ ಮಗು ಏನಾದ್ರೂ ಇವಳ ಜೊತೆನೇ ಇತ್ತು ಅಂದರೆ ನನ್ನ ಮಗಳು ಮದುವೆ ಆಗಕ್ಕಿಲ್ವಲ್ಲ ಅಂತ ಬೇಜಾರು ಅಷ್ಟೇ ನೆನೆಯ. ಅದಕ್ಕೆ ನೆನೆಯ ನಾನು ಇಂಥ ನಿರ್ಧಾರ ತಗೊಂತಿರೋದು. ಇಲ್ಲ ಅಂದರೆ ನನಗೇನು ಇಲ್ಲ, ನನ್ನ ಮಗಳಿಗೆ ಈಗಲೂ ಮಗು ಅಂದರೆ ಇಷ್ಟ ನೆನೆಯ. ನಾನೇ ಬೇಡ ಅಂತ ಅದನ್ನೇ ಹೇಳಿದ್ದು, ನೀವು ಬೇಡ ಅಂತ ಮೊದಲು ಮನೆಯೆಲ್ಲ ಒಪ್ಪಿಟ್ಟು ನಿರ್ಧಾರ ತಗೋಬೇಕು. ಅದು ಬಿಟ್ಬಿಟ್ಟು ಈ ಥರ ಮಾಡೋದ? ಛೇ, ಮಕ್ಕಳಂದ್ರೆ ನೀವು ಅದೇನಂತ ಅನ್ಕೊಂಡ್ಬಿಟ್ಟಿದ್ರು, ನನಗಂತೂ ಗೊತ್ತಿಲ್ಲ. ಪಾಪ ಆ ಮಗು ಮುಖ ನೋಡ್ರಿ. ಅಯ್ಯ ಛೇ, ನನಗೆ ಯಾವುದೋ ಪಾಪ ಅನ್ಕೊಂಡ್ರೆ ನಮ್ಮ ಆಶ್ರಮದ್ದೇನೆ. ಇದು ನಮ್ಮ ಆಶ್ರಮದಿಂದಲೇ ಇನ್ನೂ ತಗೊಂಡೋಗಿ 2 ದಿನ ಆಗಿಲ್ಲ, ಆಗಲೇ ವಾಪಸ್ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಅಬ್ಬಬ್ಬ, ಎಂತೆಂಥ ಜನ ಇರ್ತೀರ ನೀವಂತೂ. ಕೊಡಿ ಮಗುನ. ಬಿಡಮರೆ ಕಾಸು? ಯಾವ ಕಾಸು ಬೇಕಿಲ್ಲ, ಏನು ದುಡ್ಡು ಬೇಕಿಲ್ಲ. ನಾನೇ ನಿನ್ನ ಮಗುನ ಕೊಂಡ್ಕೊಳ್ಳೋದು ಮಾರೋದು ಮಾಡ್ತಿಲ್ಲ. ನಾನು ಮಗುನ ಕರ್ಕೊಂಡೋಗಿ ಸಾಕಳಕ್ಕೆ ಅಂತ ಕರ್ಕೊಂಡೋಗ್ತಿರೋದು, ಸರಿನಾ? ಆಶ್ರಮದಾಗೆ ನಿಮ್ಗಿನ ಚೆನ್ನಾಗಿ ಏನೇ ನೋಡ್ಕೊಂತೀವಿ. ಅದು ಮೇಡಮ್ ಅವರೇ, ನನ್ನ ಮಗಳಿಗೆ ಇಷ್ಟನೇನೆ, ಅದು ನಾನೇನೇನಿಯಾ. ಸಾಕು ಸಾಕು ಸಾಕು, ಮುಚ್ಚಿ ಬಾಯಿನ. ಸುಮ್ಕೇನಿಯಾ ಎಷ್ಟು ಅಂತ ಮಾತಾಡ್ತೀರಾ? ಅಬ್ಬಬ್ಬ, ಎಂತೆಂಥ ಜನ ಇರ್ತಾರಪ್ಪ ಪ್ರಪಂಚದಾಗೆ, ನನಗಂತೂ ಅರ್ಥ ಆಗ್ತಿಲ್ಲ. ಓ, ಯುವರಾಶ್ರಮದ್ದೇ ಮಗು ಅಂತ ಅನ್ನಿಸ್ತದಲ್ಲ, ಅದಕ್ಕೇನೆ ಹೆಂಗ್ಸಿಕ್ರ ಹಂಗೇನೆ ಆಡಿದ್ಲು. ಪುಸ್ತಜ್ಗೆಲ್ಲ ಕಾಸನ ಕೊಡೋರು ಬ್ಯಾರರು ನೋಡಿ, ಇಂಥ ಕಾಸು ಇಸ್ಕೊಂಡ್ಲಿಲ್ಲ. ಅಯ್ಯಮ್ಮ ಪಾಪ ಅವ್ರವ್ರ ಆಶ್ರಮದ ಮಕ್ಕಳು ಅಂದರೆ ಅವ್ರವ್ರ ಆಶ್ರಮದ ಮಕ್ಳ ಮೇಲೆ ಪಿರೋತಿ ಇದ್ದೇ ಇದ್ದದಲ್ವಾ, ಅದಕ್ಕೆ ನೀನು ಹೆಂಗೆ ಆಡಿರ್ಬೇಕು ಅಂತ ಅನ್ನಿಸ್ತದೆ. ಬುಡಕ್ಕ, ಈಗ ನಿನಗೆ ಸಮಾಧಾನ ಆಯಿತು ತಾನೇ? ಇಷ್ಟೊತ್ತು ಕೊರಗ್ತಿದ್ದಲ್ಲ ಮಗ 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 ಅಂತ ಹೇಳ್ಬಿಟ್ಟು, ಈಗ ಹೊಸಿ ಸಮಾಧಾನ ಆಯಿತು ತಾನೇ? ಹ್ಞೂ, ಸಮಾಧಾನ ಆಯಿತು. ಆದರೆ ಅಮ್ಮ ಬೈದ್ಬಿಟ್ಲಲ್ಲ, ಅದಕ್ಕೆ ಬೇಜಾರಾಯಿತು. ನನ್ನ ಮಗಳಿಗೆ ವಿಷಯ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಏನಂತಳೋ ಏನು ಕತೆಯೋ ಗೊತ್ತಿಲ್ಲ. ನೋಡೋಣ ಏನಾಯ್ತದೋ ಏನು ಕತೆಯೋ. ನಿಧಾನಕ್ಕೆ ನನ್ನ ಮಗಳಿಗೆ ಬಿಡಿಸಿ ಹೇಳ್ತೀನಿ. ಸರಿ, ನನ್ನ ಹೆಸ್ರಿಗೆ ಹೇಳಕ್ಕೆ ಹೋಗ್ಬಿಟ್ಟಿಯ ಕಣಕ್ಕೂ. ನನ್ನ ಹೆಸ್ರೆಲ್ಲನೂ ಹೇಳಕ್ಕೆ ಏನಿಯ ಹೋಗ್ಬೇಡ. ನನ್ನ ಸುಮ್ಮನೆ ಏನಿಯ ಯಾಕೆ ಬೇಕು ನನ್ನ ಹೆಸ್ರೆಲ್ಲ ಹೇಳ್ಕೊಂಡು ಮಾಡ್ಕೊಂಡು. ನಿನ್ನ ಮಗಳು ಆಮೇಲೆ ನನ್ನ ಮೇಲೆ ಬರೋದು ಎಲ್ಲ. ಏನೋ ಪಾಪ ನೀನು ಬೇಜಾರಾಗಿದ್ದಲ್ಲ, ಸಹಾಯ ಮಾಡಬೇಕು ಅಂತ ಹಂಗೆ ಹೇಳ್ದೆ ಅಷ್ಟೇ ನೀನಿಯ. ಸರಿ ಬಿಡಕ್ಕ, ಪರವಾಗಿಲ್ಲ ಬಿಡು. ಏನು ತೊಂದರೆ ಇಲ್ಲ. ಸರಿ ಬಾ, ನಾನೇನು ಯಾರಿಗೂ ಏನು ವಿಷಯ ಹೇಳಕ್ಕಿಲ್ಲ. ಬಾ ಹೋಗೋಣ. ನಡಿಯಕ್ಕ.